ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಮಾಯಕ ರೈತರು ನಾವು ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಇವತ್ತು ಸುಮಾರು 450ಕ್ಕೂ ಹೆಚ್ಚು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ವಿರೋಧದ ನಡುವೆಯೂ ಕೂಡ ಜೆಎಂಸಿಗೆ ಬಂದಂತ ಕೆಲವು ಸರ್ವೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಂತ ರೈತರು ನಾವು ನಮ್ಮ ಭೂಮಿ ಕೊಡೋದಿಲ್ಲ, ನೀವು ಹೇಗೆ ನಮ್ಮ ಒಪ್ಪಿಗೆ ಇಲ್ಲದೆ ಸರ್ವೆ ಮಾಡ್ತೀರಿ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಆ ಸಂದರ್ಭದಲ್ಲಿ ಪ್ರತಿಭಟನೆ ಸ್ವರೂಪ ನಾವು ಗಮನಿಸಿದಾಗ ಅಲ್ಲೊಂದು ರೀತಿಯಲ್ಲಿ ಪ್ರತಿಭಟನಾಕಾರರು ಮತ್ತು ಸರ್ವೆಗೆ ಬಂದಂತ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಕೆಲವರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಅದರಲ್ಲಿ 307 ಅಟೆಂಪ್ಟ್ ಟು ಮರ್ಡರ್ ಸೇರಿದಂತೆ ಕೆಲವು ಸೆಕ್ಷನ್ಗಳನ್ನ ಹಾಕಿ ಕೆಲವರ ವಿರುದ್ಧ FIR ದಾಖಲಾಗಿದೆ. ಈಗ ಯಾರ ಮೇಲೆ FIR ದಾಖಲಾಗಿದೆಯಲ್ಲ ಆ ಮನೆಯಲ್ಲಿ ರಿಪಬ್ಲಿಕ್ ಕನ್ನಡ ಯಾರ ಮೇಲೆ ಪ್ರಕರಣ ದಾಖಲಾಗಿದೆ ಅವ್ರನ್ನ ಮಾತಾಡಿಸ್ತೀವಿ. ಏನಾಯ್ತಾ ಬತ್ತು ಏನು ಎತ್ತ ಹಾಗೆ ಮುಂದೇನು ಕಾನೂನು ಹೋರಾಟ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ರೇವಣ್ಣ ಅಂತೇಳಿ, ಬನ್ನಿಗಿರಿ ನಮ್ದು. ಅವತ್ತೇನ್ ನಡೀತು ಅಂದ್ರೆ ಏಕಾಏಕಿ ಏನೋ ಅಂತಿಮ ಅಧಿಸೂಚನೆ ಮಾಡಿಬಿಟ್ಟು ಈಗ ಮಂಡಳ್ಳಿ ಏನೋ ದೊಡ್ಡ ಗ್ರಾಮಕ್ಕೆ JMC ಮಾಡಲಿಕ್ಕೆ ಅಧಿಕಾರಿಗಳನ್ನ ಕಳಿಸ್ಬಿಟ್ಟಿದ್ದಾರೆ. ನಮ್ಗೆ ವಿಚಾರ ಗೊತ್ತಾಗಿ ಏನ್ ಮಾಡ್ದೋ, ಮಂಡಳ್ಳಿ ದೊಡ್ಡ ಗ್ರಾಮಕ್ಕೆ ನಾವೆಲ್ಲ ರೈತರುಗಳು ಹೋದ್ವಿ. ಅಷ್ಟೊತ್ತಿಗಾಗಲೇ ಸುಮಾರು ಪೊಲೀಸ್ ಅಧಿಕಾರಿಗಳು, ಪೊಲೀಸ್ನವರು ಸುಮಾರು ಒಂದು 100 ಜನ ಸೇರ್ಕೊಂಡಿದ್ದಾರಲ್ಲಿ. ನಾವು ಅಲ್ಲಿ ಮಂಡಳ್ಳಿ ದೊಡ್ಡಿ ಗ್ರಾಮದ ಗಡಿ ಏನು ಮಂಡಳ್ಳಿ ದೊಡ್ಡಿ ಮತ್ತೆ ಈ ಅಕ್ವೈರ್ ಟೌನ್ಶಿಪ್ಗೆ ಏನು ಸಂಬಂಧಪಟ್ಟ ಗಡಿನಲ್ಲಿ ಕುತ್ಕೊಂಡಿದ್ದೀವಿ ನಾವು. ಅಲ್ಲಿ ಒಂದು 50-60 ಜನ ಪೊಲೀಸ್ನವರು ಏನ್ ಮಾಡಿದ್ದಾರೆ, ನಮ್ಮನ್ನೆಲ್ಲ ಅಲ್ಲಿ ಕುಂಡ್ರಿಸ್ಕೊಂಡು ನಮಗೊಂದು ಸಮಾಧಾನ ಹೇಳ್ತಾ ಇದ್ರು. ನಾವು ಮಾಡಿಸೋದಿಲ್ಲ, ಈ JMC ಮಾಡಿಸೋದಿಲ್ಲ, ನಿಮ್ಮ ವಿರುದ್ಧವಾಗಿ ನಾವು ನಡ್ಕೊಳ್ಳೋದಿಲ್ಲ ಅಂತ ಅಲ್ಲಿ ನಮ್ಮನ್ನು ಕುಂಡ್ರಿಸ್ಕೊಂಡು ನಾವು ಅಲ್ಲೇ ಕುತ್ಕೊಂಡು ಘೋಷಣೆ ಕೂತ್ಕೊಂಡು ಕುಂತಿದ್ವಿ. ಪೊಲೀಸ್ನವರು ಅಲ್ಲೇ ಇದ್ದಾರೆ. ಈ JMC ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಕೆಲ ಪೊಲೀಸ್ನವರು ಕಟ್ಕೊಂಡು ನಮ್ ಕುಂತಿರೋ ಜಾಗಕ್ಕಿಂತ ಬಿಟ್ಟು ಬೇರೆ ಕಡೆ ಮರೆನಲ್ಲಿ ಹೋಗಿ JMC ಮಾಡಿಸ್ತಾ ಇದ್ದಾರೆ, ಸರ್ವೆ ಮಾಡ್ತಿದ್ದಾರೆ. ಅದು ಈ ರೈತರಿಗೆ ಆಕ್ರೋಶ ಹುಟ್ಟಿದ್ದು. ಅಮ್ಮ, ತಾವು ರೇವಣ್ಣವರ ಧರ್ಮಪತ್ನಿ. ಈಗ ಕೇಸ್ ಆದ ನಂತರ ತಮ್ಗೇನಾದ್ರು ಅಥವಾ ಆತಂಕ ಆ ತರದ್ದೇನಾದ್ರು? ಏನಿಲ್ಲ, ಜೊತೆಲೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ ಭೂಮಿ ನೀವು ಏನಾದ್ರೂ ಬಿಟ್ಕೊಡಲ್ಲ. ಕೇಸು ಕಂಪ್ಲೇಂಟ್ ಏನೇ ಆಗ್ಲಿ ಬಿಟ್ಕೊಡಲ್ಲ. ನಮ್ಮ ಜೀವನದ ಪ್ರಶ್ನೆ, ಜೀವದ ಪ್ರಶ್ನೆ ಅಂತ ಏನು ಇಲ್ಲ, ನಮ್ ಜೀವ ಇದ್ರು ನಮ್ ಭೂಮಿ ಮೇಲೆ ಸತ್ತೋದ್ರು ಅದರಿಂದಾನೇ ಹೋಗ್ಲಿ ಅಷ್ಟೇ. ಈಗ ಏನ್ ಬೆಳಿತೀರಮ್ಮ? ನಾವು ಬೇಬಿಕಾನು ತರಕಾರಿ ಎಲ್ಲ ಬೆಳಿತೀವಿ. ಹೋರಾಟಕ್ಕೆ ತಮ್ಮ ಬೆಂಬಲ, ಕೇಸ್ ಆಗ್ಲಿ ಏನೇ ಆಗ್ಲಿ ನಿರಂತರವಾಗಿ ನಾವ್ ಇರ್ತೀವಿ. ರೇವಣ್ಣವ್ರಿಗೆ ನೈತಿಕ ಬೆಂಬಲ ತುಂಬ್ತೀರಿ? ತುಂಬ್ತೀವಿ. ನಮ್ಮ ಹೆಸರಮ್ಮ? ನೋಡಿ, ಇದು ಮೊನ್ನೆ ಸರ್ವೆಗೆ ಬಂದಂತ ಅಧಿಕಾರಿಗಳ ಮೇಲೆ ವಾಗ್ವಾದ ಆಯ್ತು, ಆನಂತರ ಇನ್ನೊಂದೇನೋ ಸ್ವರೂಪ ಪಡಿತು ಅನ್ನೋ ಕಾರಣಕ್ಕೋಸ್ಕರ ರೇವಣ್ಣವರ ಮೇಲೆ ಇವತ್ತು FIR ದಾಖಲು ಮಾಡಿದ್ದಾರೆ. ಬಿಡದಿಯ ಈ ಮಣ್ಣಿನಲ್ಲಿ ರೈತರ ಆಕ್ರೋಶದ ಜ್ವಾಲೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ರಿಪಬ್ಲಿಕ್ ಕನ್ನಡ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಏನಿದಿರ ವಾಸ್ತವ ಅನ್ನೋದನ್ನ ತೆರೆದಿಡುವ ಪ್ರಯತ್ನ ಮಾಡುತ್ತೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬಿಡದಿ.